ಎಲ್ಲ ಆಗಿದ್ದ ದುರ್ಗಾಯಿಂದಾನೆ. ನನಗಂತೂ ಅವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ ತರುಣ. ಆ ದುರ್ಗಾ ಈ ಮನೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ಇವಾಗ ಲವ್ ಸ್ಟೋರಿ ಬೇರೆ. ಈ ಮನೇಲಿ ಮತ್ತೆ ಹಳೆ ಕಥೆನೇ ಶುರು ಆಗುತ್ತೆ. ನೋಡ್ತಾ ಇರೋ. ಯಾವ ಹಳೆ ಕತೆ ಅಮ್ಮ? ಇದು ಹೊಸ ಲವ್ ಸ್ಟೋರಿ ಅಲ್ಲ, ಹಳೇದೇ. ನಾನ್ ನೋಡಿರೋ ಲವ್ ಸ್ಟೋರಿ. ಆ ಷರತ್ತು ಇದಾನಲ್ಲ, ಅವನ್ ಹೆಂಡತಿ ಅಂಬಿಕಾ ಇದ್ಲಲ್ಲ, ಅವಳಿಗೆ ಇಡೀ ಆಸ್ತಿ, ಕಂಪನಿ, ಮನೆ ಎಲ್ಲ ಅಧಿಕಾರನೂ ಬರ್ಕೊಟ್ಬಿಟ್ಟಿದ್ದ. ಈಗ ಈ ದುರ್ಗನಿಗೆಲ್ಲಾನು ವಹಿಸ್ತಾನೆ. ಯಜಮಾನ್ಗೆ ಪೂರ್ತಿ ಅವಳ ಕೈಗೆ ಹೋಗ್ಬಿಡುತ್ತೆ. ನೋ ಮಾಮ್, ದಿಸ್ ಕೆನಾಟ್ ಹ್ಯಾಪನ್. ದುರ್ಗಾ ಕೈ ಕಂಪ್ನಿ ಹೋದ್ರೆ ನಾನು ರೋಡಿಗೆ ಬಂದ್ಬಿಡ್ತೀನಿ. ವಿ ಹ್ಯಾವ್ ಟು ಸ್ಟಾಪ್ ದಿಸ್. ತರುಣ, ಇದನ್ನ ತಡಿಬೇಕು ಅಂದ್ರೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ದಾರಿ ಇದೆ ಮಗ್ನೆ. ಏನಮ್ಮ ಆ ದಾರಿ? ಏನು? ಆ ದಾರಿನೇ ಹಿತ. ಆ ಹಿತನ್ನ ಮುಂದೆ ಇಟ್ಕೊಂಡು ಅವರಿಬ್ಬರು ಪ್ರೀತಿನ ಮುರಿತೀನಿ. ಇನ್ಮೇಲಿಂದ ನೀವು ತಮಾಷೆ ಮಾಡಬೇಡಿ. ನಾನು ಒಪ್ಕೊಂಡಿದ್ದು ಬರೀ ನಿಮ್ಮ ಮುಂದೆ ಮಾತ್ರ ಅಲ್ಲ, ಅಲ್ಲಿ ಜಗನ್ನಾಥ್ ಸರ್ ಇದ್ರು, ಶಾನ್ವಿ ಇದ್ಲು, ಅವರೆಲ್ಲರ ಮುಂದೆ ನಾನು ನಿಮ್ಮನ್ನ ತಪ್ಕೊಂಡ್ಬಿಟ್ಟೆ. ಅವರೆಲ್ಲರೂ ನನ್ನ ಬಗ್ಗೆ ಅದೇನು ಅನ್ಕೊಂಡ್ರು ಏನೋ. ಬೆಳಗ್ಗೆ ನಾನು ಅವ್ರಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ? ನನಗೊಂಥರ ಆಗುತ್ತೆ ಬೋಸು. ಅಬ್ಬಬ್ಬಬ್ಬಬ್ಬಾ, ದುರ್ಗಾ ಮೇಡಮ್, ನಿಮ್ಮೊಳಗೆ ಇಷ್ಟು ದೊಡ್ಡ ಡ್ರಾಮಾ ಕ್ವೀನ್ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಹಾಲಲ್ಲಿ ನಿಮ್ಮ ಅವತಾರ ಹೆಂಗಿತ್ತು ಅಂತಂದ್ರೆ, ಎಷ್ಟು ದೊಡ್ಡ ಸೈನ್ಯ ಬಂದ್ರೂ ನಾನು ಹೆದರಲ್ಲ ಅನ್ನೋ ರೇಂಜಿಗಿತ್ತು. ನನ್ನ ಫುಲ್ಲು ಬಿಲ್ಡಪ್ಪಲ್ಲಿ ಗಟ್ಟಿಯಾಗಿ ತಪ್ಕೊಂಡೆ. ನಾನು ಚೆನ್ನಾಗಿ ಹೋಗ್ತೀನಿ ಅಂತಂದರೆ ಏನೋ ಭೂಕಂಪ ಆಗೋ ಥರ, ಇಲ್ಲ ನೀವು ಹೋಗಬಾರ್ದು, ನನ್ನ ಬಿಟ್ಟು ಹೋಗಬಾರ್ದು ಅಂತೆಲ್ಲ ಹೇಳಿದೆ. ಅದು ಅಲ್ಲದೆ ಎಲ್ಲರ ಮುಂದೆ ನನಗೆ ಐ ಲವ್ ಯು ಅಂತ ಬೇರೆ ಪ್ರಪೋಸ್ ಮಾಡಿದೆ. ಅಷ್ಟೆಲ್ಲ ಮಾಡಿಬಿಟ್ಟು ಈಗ ರೂಮಿಗೆ ಬಂದು ಬೆಕ್ಕಿನ ಮರಿ ಥರ ಮುಖ ಮುಚ್ಕೋತಾ ಇದೆಯಾ? ಬಾಸು, ನೀವು ನಂಗೆ ಏನು ಬೇಕಾದರೂ ಹೇಳಿ, ಆದರೆ ಬೆಕ್ಕಿನ ಮರಿಗೆ ಮಾತ್ರ ಹೋಲಿಸ್ಬೇಡಿ. ಹೌದಾ? ಯಾಕೆ? ಯಾಕೆ ಅಂದರೆ ಅದು ಹಾಗೆ. ಕೋಪ ಮಾಡ್ಕೊಂಡ್ರೆ ಬೆಕ್ಕಿನ ಮರಿ ಮುಖ ಇಷ್ಟು ಕ್ಯೂಟ್ ಆಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ. ಬಾಸು, ದಾಕ್ಷಾಯಿಣಿ, ಇವತ್ತ್ಯಾಕೋ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಅಂಬಿಕಾ ತೀರು ಹೋದ್ಮೇಲೆ ಶರತ್ ತನ್ನ ಜೀವನದಲ್ಲಿ ಮುಂದೆ ಖುಷಿ ಪಡಲ್ವೇನೋ ಅಂತ ಅನ್ಕೊಂಡಿದ್ದೆ. ಆದರೆ ದುರ್ಗಾ ಅದನ್ನು ಬದಲಾಯಿಸಿಬಿಟ್ಟಿದ್ದಾಳೆ. ದುರ್ಗಾ ಕೂಡ ಶರತ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾಳೆ. ಅವರಿಬ್ಬರು ಈಗ ತುಂಬ ಸುಖವಾಗಿದ್ದಾರೆ. ಒಬ್ಬ ತಂದೆ ತಾಯಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹೇಳು? ನಮ್ಮ ಮಗ ಶರತ್ ಇವಾಗ ತುಂಬ ಖುಷಿಯಾಗಿದ್ದಾನೆ, ಅಷ್ಟು ಸಾಕು. ಮಾಳವಿಕಾನ? ಮಾಳವಿಕಾ ಬಗ್ಗೆ ಇವಾಗ ಯಾಕೆ ಮಾತಾಡ್ತಾ ಇದ್ದೀಯಾ? ಏನಾಯ್ತು ಅವಳಿಗೆ? ದಾಕ್ಷಾಯಿಣಿ, ದಾಕ್ಷಾಯಿಣಿ, ನೀನು ನನ್ನ ಹೆಸರು ಕರೆದ್ಯಾ? ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ದಾಕ್ಷಾಯಿಣಿ? ಮಾಳ್ವಿಕಾ ಅಂದ್ಲೋಳು. ಏನಿಲ್ಲ ಮಾಳವಿಕಾ, ಮಕ್ಕಳ ಖುಷಿ ವಿಚಾರನ ಮಾತಾಡ್ತಾ ಇದ್ವು, ಅಷ್ಟರಲ್ಲಿ ನಿನ್ನ ಹೆಸರು ಬಂತು ಅಷ್ಟೇ. ನನಗೆ ಗೊತ್ತು, ದಾಕ್ಷಾಯಿಣಿ ನನ್ನ ಬಗ್ಗೆ ಒಳ್ಳೆ ಮಾತನ್ನೇ ಹೇಳ್ತಾಳೆ. ನನ್ನ ಮಕ್ಕಳನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಮಾಳ್ವಿಕಾ ಅಂತ ನನ್ನನ್ನು ಹೊಗಳೋದಕ್ಕೆ ಹೊರಟಿದ್ಲು ಅಲ್ವಾ ದಾಕ್ಷಾಯಿಣಿ? ನೀನೇನೇ ಹೇಳು ದಾಕ್ಷಾಯಿಣಿ, ನಾನು ನಿನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಶರತ್, ಶಾನ್ವಿ ಅಂತ ಒಳ್ಳೆ ಮಕ್ಕಳಿಗೆ ನೀನು ಜನ್ಮ ಕೊಟ್ಟಿದ್ಯಾ. ಅವ್ರು ನನಗೂ ಸ್ವಂತ ಮಕ್ಕಳೇ ದಾಕ್ಷಾಯಿಣಿ. ನಾನು ಅವರಿಬ್ರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಸರಿ, ನೀವಿಬ್ಬರು ಮಾತಾಡ್ತಾ ಇರ್ರಿ, ನಾನು ಆಮೇಲೆ ಬರ್ತೀನಿ. ಏನ್ ಗೊತ್ತಾ ದಾಕ್ಷಾಯಿಣಿ,
ನಿನ್ನ ಮಕ್ಕಳನ್ನ ನಾನು ಬೆಳೆಸಿದ್ದೀನಿ. ಅದರಿಂದ ನನಗೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ನಾನು ಯಾವತ್ತೂ ತಪ್ಪು ಮಾಡೋದಿಲ್ಲ ಅನ್ನೋ ಕುರುಡು ನಂಬಿಕೆ ಅವ್ರಿಗಿದೆ. ಈ ಜನ್ಮದಲ್ಲಂತೂ ಅವ್ರಿಗೆ ನನ್ನ ಮೇಲೆ ಸಂಶಯ ಬರಲ್ಲ. ನನ್ನ ವಿರುದ್ಧ ನೀನೇನೇ ಹೇಳಿದ್ರು ನಿನ್ನ ಮಕ್ಕಳು ನಿನ್ನ ಮಾತನ್ನ ನಂಬೋದಿಲ್ಲ ದಾಕ್ಷಾಯಿಣಿ. ನೆನ್ಪಿಟ್ಕೋ, ಈ ಮಾಳ್ವಿಕನ ಹತ್ರ ಮಂತ್ರಶಕ್ತಿನೂ ಇದೆ, ನಿನ್ನ ಮಕ್ಕಳ ನಂಬಿಕೆನೂ ಇದೆ. ಇವತ್ತೇ ಹೋಗಿ ಬೆಟ್ಟದಿಂದ ಕೆಳಕ್ಕೆ ಹಾರಿ ಅಂತ ಹೇಳಿದ್ರು ಆಮೇಲೆ ಅದಕ್ಕೆಲ್ಲ ಕಾರಣ ನೀನೇ ಆಗ್ಬೇಕಾಗತ್ತೆ. ಹುಷಾರ್. ನಿನಗೆ ನಿನ್ನ ಮಕ್ಕಳು ಕಲ್ಲಿನ ಗೊಂಬೆ ಆಗೋದು ಇಷ್ಟನಾ ದಾಕ್ಷಾಯಿಣಿ? ನೆನಪಿದ್ಯಾ? ಅವತ್ತು ನಿನ್ನನ್ನು ಬೆಟ್ಟದಿಂದ ಕೆಳಕ್ಕೆ ತಳ್ಳೋದಕ್ಕೆ ನನಗೆ ಜಾಸ್ತಿ ಟೈಮ್ ಬೇಕಾಗಲಿಲ್ಲ. ಇವತ್ತು ಅಷ್ಟೇ, ನಿನ್ನ ಮಕ್ಕಳನ್ನ ಬೆಟ್ಟದಿಂದ ತಳ್ಳೋದಕ್ಕೆ ನನಗೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಇದನ್ನೆಲ್ಲ ನೀನು ನೋಡ್ಬೇಕಾ ದಾಕ್ಷಾಯಿಣಿ? ವೆರಿ ಗುಡ್ ದಾಕ್ಷಾಯಿಣಿ. ಹೀಗೆ ನಿನ್ನ ಭಯನ ಬಚ್ಚಿಟ್ಕೊಂಡಿರ್ಬೇಕು. ಎಲ್ಲಿವರೆಗೂ ನಿನ್ನ ಬಾಯಿ ಮುಚ್ಚಿರುತ್ತೋ ಅಲ್ಲಿವರೆಗೂ ನಿನ್ನ ಮಕ್ಕಳು ಉಸಿರಾಡ್ತಾರೆ, ಸೇಫ್ ಆಗಿರ್ತಾರೆ.